ಟೈಮ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಗೇಟ್ ನಿಂದ ಆಚೆ ಬರುವಂತ ಸಾಧ್ಯತೆ ಇದೆ. ಗೇಟ್ ನಂಬರ್ ಒಳಗಡೆ ಹೋಗಿವೆ. ಕ್ಯಾಬ್ ನಲ್ಲಿ ಎಲ್ಲರನ್ನು ಕೂಡ ಆಚೆಗೆ ಕರ್ಕೊಂಡು ಬರಲಾಗುತ್ತೆ ಅನ್ನೋದ್ರ ಬಗ್ಗೆ ಮೇಡಮ್ ಅವರು ಮೋಸ್ಟ್ಲಿ ರೂಮ್ ರೆಡಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನೋ ಬಿಡ್ತಾರೆ. ಇವ್ರಿಗೆ ಹೇಳ್ಬಿಟ್ಟು ಅವ್ರು ಮಾತಾಡಿ ಇಲ್ಲ ಅಂದರೆ ಈಚೆ ಹೋಗಿ ಜಾಲಿವುಡ್ ಅನ್ನು ಮುಚ್ಚಿಸಿದರೆ ಇಲ್ಲದಿದ್ದರೆ ಜಾಲಿವುಡ್ ಅನ್ನು ಮುಚ್ಚಿಸಿದರೆ ಗಾಡಿ ಆಯ್ತಲ್ಲ ಎಲ್ಲ ಗಾಡಿ ಆ ಕಡೆ ಆ ಕಡೆ ಆಯ್ತು ಸರ್ ಒಂದು ವಿಡಿಯೋ ತೊಗೊಂಡ್ಬಿಡ್ತೀವಿ ಸರ್. ಓಕೆ ಮೇಡಮ್, ಜಸ್ಟ್ ಒಂದು ವಿಡಿಯೋ ತೊಗೊಂಡು ಹೊಟ್ಬಿಡ್ತೀವಿ. ಕೆಲಸ ಮಾಡ್ತೀವಿ ಬರಲಿ, ನಾವು ಮುಗಿಸ್ಕೊಂತೀವಿ ಪ್ರೊಸೀಜರು. ಹೇಳ್ತೀವಿ ಕಾರ್ ಬಂದಿದ್ದ ನಮ್ಗೆ ಏನಾಯ್ತು ಅಂತ ಹೇಳ್ಬೇಕು. ಹಾಂ ಸರ್, ಒಂದೇ ಮೈಕೂರು ಸರ್. ನಮ್ಗೆ ಇನ್ನೊಂದು ಡೌಟ್ ಇದೆ. ಇಷ್ಟೇ ಕಂಟೆಸ್ಟೆಂಟ್ಸ್ ಇನ್ನ ಇದಾರೆ? ಇಷ್ಟೇ ಮೇಡಮ್, 17 ಜನ ಇದ್ರೆ ಅಷ್ಟೇ. ಮೊನ್ನೆ ಸರ್ ಇಬ್ರು ಹೋದ್ರು, ಒಬ್ರು ಬಂದ್ರು. 18ರಲ್ಲಿ 17 ಜನ ಇದ್ರೆ ಅಷ್ಟೇ ಮೇಡಮ್. ಕಳಿಸಿ ಮುದ್ರೆ ಹಾಕ್ತಾರೆ. ಈಗ ಚರ್ಚೆ ಅಡ್ವೆಂಚರ್ಸ್ಗೆ ಎದುರಾಗ್ತಾ ಇದೆ. ಇದು ಎಲ್ಲ ಒಂದ್ ಕಡೆ ಅದರ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ
ಪೊಲೀಸರು ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ತೆರಳಿದ್ದಾರೆ. ಆದ್ರೆ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಆ ಒಂದು ಗೇಟ್ ಅನ್ನ ಓಪನ್ ಮಾಡ್ತಾ ಇಲ್ಲ. ಹೀಗಾಗಿ ಅದರ ಒಂದು ಬೀಗವನ್ನ ಒಡೆಯೋದಕ್ಕೂ ಕೂಡ ಮುಂದಾಗಿರೋದು. ಪ್ರಮುಖವಾಗಿ ಈ ಜಾಲಿವುಡ್ ಸಂಸ್ಥೆಗೆ ಬೀಗ ಮುದ್ರೆ ಬಿದ್ರೆ ಒಳಭಾಗದಲ್ಲಿ ಯಾರು ಕೂಡ ಇರಬಾರ್ದು, ಯಾವುದೇ ರೀತಿಯ ಪ್ರಕ್ರಿಯೆಗಳು ಇಲ್ಲಿ ಕೂಡ ನಡೀಬಾರ್ದು. ಹೀಗಾಗಿ ಅವ್ರನ್ನು ಕೂಡ ಹೊರಗೆ ಕಳಿಸೋದಕ್ಕೆ ಕೂಡ ತಾಲೂಕು ಆಡಳಿತ ಮತ್ತೆ ಪೊಲೀಸರು ಕೂಡ ಮುಂದಾಗ್ತಿರುವಂತದ್ದು. ಆದ್ರೆ ಮ್ಯಾನೇಜ್ಮೆಂಟ್ ಅವರು ಕೆಲವೊಂದಿಷ್ಟು ಸಮಯಾವಕಾಶನ ಕೊಡಿ ಅಂತ ಕೂಡ ಕೇಳ್ಕೊಂತಾ ಇದ್ದಾರೆ. ಆದ್ರೆ ಯಾವುದಕ್ಕೂ ಕೂಡ ತಾಲೂಕು ಆಡಳಿತ ಜಿಲ್ಲಾಡಳಿತ ಬಗ್ತಾ ಇಲ್ಲ. ನಾವು ಬೀಗವನ್ನ ಹೊಡೆದು ಎಲ್ಲರನ್ನು ಕೂಡ ಹೊರಗೆ ಕಳಿಸ್ತೀವಿ, 7ವರೆಗೂ ಕೂಡ. ಜಾಲಿವುಡ್ ಅಂತ ಒಂದು ಸಂಸ್ಥೆ 2 ವರ್ಷದಿಂದ ಕೊಲುಸಂಬೋಡಲ್ಲಿ ನಿವಾಸಿಯನ್ನು ತಗೊಂಡಿಲ್ಲ, ಅಧಿಕೃತವಾಗಿ ನಿಧಾನಕ್ಕೆ ಫುಲ್ ಇನ್ನು ಮುಂದೆ ಒಂದು ನಿಮಿಷ ಸೇಲ್ ಮಾಡ್ತಾರೆ. ಜಾಲಿವುಡ್ ಅಂತ ಒಂದು ಸಂಸ್ಥೆ 2 ವರ್ಷದಿಂದ ಕೊಲುಸಂಬೋಡಲ್ಲಿ ನಿವಾಸಿಯನ್ನು ತಗೊಂಡಿಲ್ಲ, ಅಧಿಕೃತವಾಗಿ ಕಿರಿಕ್ ಮಾಡಕ್ಕೆ ತಾಕತ್ತಿದ್ರೆ ಸಂದೀಪ್ ಓಡಿಸಿ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.